ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಶ್ರೇಣಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವಾರ ಆಗಿರೋದ್ರಿಂದ ಪೂಜೆ ಮಾಡೋಣ ಅಂತ ಹೂವೆಲ್ಲ ಕಿತ್ಕೊಳ್ತಾ ಇದ್ದೆ. ತುಂಬಾ ಚೆನ್ನಾಗಿ ಬಿಟ್ಟಿತ್ತು. ಮನೆ ಹತ್ರನೇ ತುಂಬ ಚೆನ್ನಾಗಿತ್ತು ಹೂವೆಲ್ಲ ಕಿತ್ಕೊಂಡು ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಣ ಅಂತ ಬಂದೆ. ಇನ್ನು ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ರು ಅಮ್ಮ ಎಲ್ಲ. ಇನ್ನು ಪೂಜೆ ಮಾಡೋಣ ಅಂತ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದೆ. ಇನ್ನು ಊರಿಗೂ ಸಹ ಹೋಗಬೇಕಾಗಿತ್ತು. ಇವತ್ತು ಊರ ಜಾತ್ರೆ ಇತ್ತು. ಹಾಗಾಗಿ ಇನ್ನೇನು ಊರಿಗೂ ಹೋದ್ರಾಯ್ತು ಅಂತ ಬೇಗ ಪೂಜೆ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಇನ್ನು ಪಾಪುನೂ ರೆಡಿ ಮಾಡಬೇಕಲ್ವ. ಇನ್ನು ಅವಳು ಮಲಗಿದ್ಲು. ಅಷ್ಟರೊಳಗೆ ಬೇಗ ಪೂಜೆ ಮಾಡಿಕೊಂಡು ರೆಡಿಯಾಗಿ ಇನ್ನು ಅವಳನ್ನ ರೆಡಿ ಮಾಡ್ಕೊಂಡು ಹೋದ್ರಾಯ್ತು ಅಂತ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ. ಪೂಜೆ ಎಲ್ಲ ಮಾಡಿದ್ದಾಯಿತು. ಇನ್ನು ಮನೇಲಿ ಸಹ ಎಲ್ಲರೂ ರೆಡಿಯಾಗಿದ್ದರು. ಇನ್ನೇನು ತಮ್ಮ ತಂಗಿ ಪರೀಕ್ಷೆ ಇತ್ತಲ್ವ, ಹಂಗಾಗಿ ಅವರು ಆಮೇಲೆ ಸಂಜೆ ಬರ್ತೀವಿ ಅಂದರು. ಇನ್ನು ನಾವು ಅಷ್ಟೇ ಅಲ್ವಾ, ಬೇಗ ಹೋದರೆ ಆಯಿತು ಅಂತ ಪೂಜೆ ಎಲ್ಲ ಮಾಡಿಬಿಟ್ಟು ತಿಂಡಿ ಮಾಡ್ಕೊಂಡು ತಿಂದು ಇನ್ನು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡೆ. ನಿನ್ನೆ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಕಲೀಲೇ ಇಲ್ಲ, ಟೈಮೇ ಸಿಕ್ಕಲಿಲ್ಲ. ಹಂಗಾಗಿ ಇವತ್ತು ಮಾಡ್ಕೊಳ್ತಾ ಇದ್ದೆ. ಇನ್ನು ಅವಳು ಸಹ ಕೈ ಬಿಡಲ್ಲ ಒಂದೊಂದು ಟೈಮು, ಹಂಗಾಗಿ ಇವಾಗ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಪಾಪುಗೆ ಶಾಲು ಎಲ್ಲ ಪ್ರತಿಯೊಂದೂ ಇಟ್ಕೊಳ್ಬೇಕಲ್ವ, ಹಂಗಾಗಿ ಎಲ್ಲ ಅವಳದು ಮೊದಲು ಪ್ಯಾಕ್ ಮಾಡ್ಕೊಂಡ್ಬಿಟ್ಟೆ. ಇನ್ನು ನಮ್ಮ ಬಟ್ಟೆ ಸಹ ಎಲ್ಲ ಇಟ್ಕೊಂಡು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡೆ. ಇನ್ನು ಅವಳಿಗೂ ಒಂದು ಸ್ವಲ್ಪ ತಿನ್ನೋದಕ್ಕೆ ಹಾಗೆ ಅವಳಿಗೆ ಬೇಕಾಗಿರೋ ವಾಟ್ರ್ ಬಾಟ್ಲು, ಡೈಪರ್ ಎಲ್ಲ ಇಟ್ಕೊಂಡೆ. ಅವಳಿಗೂ ಮೇನು ಪ್ರತಿಯೊಂದೂ ಇಟ್ಕೊಳ್ಬೇಕು, ಒಂದು ಮರಿಬಾರ್ದು. ಹಂಗೆ ಅವಳಿಗೂ ಎಲ್ಲಾದರೂ ಊರಿಗೆ ಕರ್ಕೊಂಡೋದ್ರೆ ಕಂಫರ್ಟಬಲ್ ಆಗಿರಬೇಕು. ಅವಳು ಮಲಗಿದ್ಲು ನಾವು ಹೋಗೋಷ್ಟರಲ್ಲಿ. ಅದೇ ಟೈಮಲ್ಲೇ ಮಳೆ ಬಂದುಬಿಡ್ತು. ಸಿಕ್ಕಾಪಟ್ಟೆ ಮಳೆ ಇತ್ತು ನಮ್ಮ ಊರಲ್ಲಂತೂ. ಇನ್ನು ಅಲ್ಲಿ ಮಳೆ ಎಲ್ಲ ಮೇಲೆ ಊರಿಗೆ ಹೊರಟ್ವಿ. ನಾವು ಹೋದಾಗ ಬೇಗನೆ ಹೋಗಿದ್ವಲ್ಲ, ಇನ್ನು ಅಷ್ಟು ಜನ ಏನು ಬಂದಿದ್ದಿಲ್ಲ. ಇನ್ನು ಹೂವೆಲ್ಲ ತಂದಿದ್ರಲ್ಲ ಅದನ್ನೆಲ್ಲ ಕಟ್ಕೊತಾ ಇದ್ರು. ಇನ್ನು ನಮ್ಮ ತಮ್ಮ ಅವ್ರು ನೋಡಿದರೆ ಎಷ್ಟು ಕೀಟ್ಲೆತನ ಮಾಡ್ತಿದ್ದಾರೆ. ಅರ್ಧ ಕಬ್ಬೆಲ್ಲ ಚರಂಡಿ ಒಳಗೆ ಹಾಕಿ ಇನ್ನು ಅರ್ಧ ಕಬ್ಬು ಮಾತ್ರ ತಿಂತಾಯಿದ್ರು, ಎಲ್ಲ ಕಿತ್ಕೊಂಡು ಬಂದು. ಇನ್ನು ನನ್ನ ತಂಗಿ ನೋಡಿದ್ರೆ ಚೀಲದಲ್ಲಿ ಮಣ್ಣು ಹಾಕಿಬಿಟ್ಟು ಕಟ್ಟಿ ಇಡ್ತಾಯಿದ್ಲು. ಎಲ್ಲರೂ ಮಾತಾಡ್ಕೊಳ್ತಾ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಇನ್ನು ನನ್ನ ತಂಗಿಯಂದರು ಸೆಲ್ಫಿ ಎಲ್ಲ ತಗೊಳ್ತಾ ಇದ್ರು. ತುಂಬ ದಿನಗಳ ನಂತರ ಈ ರೀತಿ ಒಟ್ಟಿಗೆ ಸೇರಿದ್ರು, ತುಂಬಾ ಎಂಜಾಯ್ ಮಾಡಿದ್ರು. ಇನ್ನು ಮಧ್ಯಾಹ್ನದ ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಈ ಕಡೆ ಹೆಣ್ಮಕ್ಳೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಇನ್ನು ನಾವೆಲ್ಲ ಒಂದೆರಡು ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ಅಷ್ಟರೊಳಗೆ ನನ್ನ ಮಗಳು ಸಹ ನನ್ನ ತಂಗಿಯಂದ್ರೆ ಎತ್ಕೊಂಡು ಹೋಗಿದ್ರಲ್ಲ, ಅವ್ರು ಎಲ್ಲೋಗಿದ್ದಾರೆ ಅಂತ ನೋಡ್ಕೊಂಡು ಹೋದೆ. ಇನ್ನು ಮೇಲ್ಗಡೆ ಆಟಾಡ್ತಾ ಇದ್ರು. ಏನು ಮಾಡ್ತಿದ್ದಾರೆ ಅಂತ ನೋಡಿದೆ. ಮೇಲ್ಗಡೆ ಸಹ ಫೋಟೋಸ್ ಎಲ್ಲ ತಗೊಳ್ತಾ ಇದ್ರು. ಇಲ್ಲಿ ಫೋಟೋಸ್ ಎಲ್ಲ ತಗೊಳಕ್ಕೆ ತುಂಬಾ ಚೆನ್ನಾಗಿದೆ. ಇನ್ನು ಊರಾಚೆ ಹೊಲದಲ್ಲಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಇವರೆಲ್ಲ ಫೋಟೋಸ್ ಎಲ್ಲ ತಗೊಳ್ತಾ ಇದ್ರು. ಇನ್ನು ಮನೆ ಹಿಂದ್ಗಡೆ ಎಲ್ಲ ಹೊಲ ಇತ್ತು. ಇನ್ನು ಅಲ್ಲೇ ಹತ್ರದಲ್ಲೇ ಜಿಂದಾಲ್ ಇದೆ. ತುಂಬಾ ಚೆನ್ನಾಗಿ ಹತ್ರದಲ್ಲೇ ಕಾಣಿಸುತ್ತೆ ಜಿಂದಾಲೆಲ್ಲ. ಇನ್ನೇನು ಎಲ್ಲರೂ ರೆಡಿ ಆದ್ರಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದ್ರಾಯ್ತು, ಜಾತ್ರೆಗೂ ಹೋಗಿ ಬಂದ್ರಾಯ್ತು ಅಂತ ಎಲ್ಲರೂ ಹೋಗ್ತಾ ಇದ್ವಿ. ನಮ್ಮಮ್ಮ, ದೊಡ್ಡಮ್ಮ ಹಾಗೆ ನಮ್ಮ ತಂಗಿಯಂದ್ರೆಲ್ಲ ಹೋಗ್ತಾ ಇದ್ವಿ. ಇವತ್ತಂತೂ ಫುಲ್ ರಶ್ ಇರುತ್ತೆ. ನಾವು ಈ ಕಡೆಗಿರೋದ್ರಿಂದ ಅಷ್ಟೇನು ಕಾಣಿಸಲ್ಲ ನಮಗೆ. ಇನ್ನು ಎಲ್ಲರೂ ರೆಡಿಯಾಗಿ ದೇವಸ್ಥಾನದ ಹತ್ರ ಬಂದ್ವಿ. ನಾವು ಇನ್ನೂ ಲೇಟಾಗಿ ಬಂದಿದ್ದರಿಂದ ಇಲ್ಲಿ ಯಾರೂ ಅಷ್ಟು ಜನ ಇದ್ದಿಲ್ಲ, ಗಲಾಟೆನೂ ಇದ್ದಿಲ್ಲ. ಇನ್ನು ದೇವಸ್ಥಾನಕ್ಕೆಲ್ಲ ಹೋಗಿ ಇನ್ನು ಜಾತ್ರೆಗೆ ಹೋದರೆ ಆಯಿತು ಅಂತ ಜಾತ್ರೆಗೆ ಸಹ ಹೋಗಿ ಒಂದು ಸ್ವಲ್ಪ ಏನು ತೊಗೊಳ್ಬೇಕು ಅದನ್ನೆಲ್ಲ ತಗೊಂಡ್ರು. ಇನ್ನೇನು ಮಧ್ಯಾಹ್ನ ಊಟ ಸಹ ಮಾಡಿದ್ರೆ ಆಯಿತು ಅಂತ ಊಟ ಮಾಡೋಕ್ಕೆ ಬಂದ್ವಿ. ಇನ್ನು ಊಟ ಎಲ್ಲ ಮಾಡಿ ನೈಟು ಜಿಂದಾಲ್ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಅದನ್ನು ನೋಡ್ಕೊಂಡು ಬರೋಣ ಅಂತ ಮೇಲ್ಗಡೆ ಬಂದಿದ್ವಿ. ಇನ್ನು ಪಟಾಕಿ ಎಲ್ಲ ಅಣಿಸ್ತಾ ಇದ್ರು. ಇನ್ನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.